ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಸ್ಪೆಷಲ್ಲು ಶೇಂಗಾ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. 1 ಬಟ್ಲು ಎಳ್ಳು, 2 ಬಟ್ಲಷ್ಟು ಎಳ್ಳು ಮತ್ತು ಕಡಲೆ ಬೀಜನ ಚೆನ್ನಾಗಿ ಕೆಂಪು ಆಗುವಂಥ ಹುರ್ಕೊಳ್ಳೋಣ. ಚಟಪಟ ಅನ್ನೋ ಥರ ಎಳ್ಳನ್ನು ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಹಾಕೋಣ. ಇದನ್ನು ಚೆನ್ನಾಗಿ ಕೆಂಪು ಹುರ್ಕೊಳ್ಳೋಣ. ಕೆಂಪುಗಾಗೋವರೆಗೂ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಮೊದಲಿಗೆ 1 ಬಟ್ಲು ಎಳ್ಳನ್ನು ಹುರ್ಕೊಂಡಿದ್ದೀವಿ. ಇವಾಗ 2 ಬಟ್ಲು ಕಡಲೆ ಬೀಜನ ಹುರ್ಕೊಂಡಿದ್ದೆ. ಇದು ತಣ್ಣಗಾಗಿದೆ. ಇವಾಗ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಇದಕ್ಕೆ ನಾವು ಮತ್ತು ಎರಡು ಬೀಸಿದ್ದೀವಿ. 2 ನೀಟಾಗಿ ಕಲಿಸ್ಕೊಳ್ಳೋಣ. ಈ ಥರ ಮುದ್ದೆ ಆಗಿರೋದನ್ನೆಲ್ಲ ಒಳಬಿಟ್ಟು ನೀಟಾಗಿ ಈ ಥರ ಕಲುವಾಗ 2 ಬಟ್ಲು ಕಡಲೆ ಬೀಜ, 1 ಬಟ್ಲು ಎಳ್ಳು ತೊಗೊಂಡಿದ್ದೀವಲ್ವ, ಅದಕ್ಕೆ ನಾವು 1.5 ಬಟ್ಲಷ್ಟು ಸಕ್ಕರೆ ತೊಗೋಬೇಕು. ಇದು ಒಂದು ಅರ್ಧ 1.5 ಬಟ್ಲಷ್ಟು ಸಕ್ಕರೆನ ಕರಗಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಸಾಕು. ಇದರ ಸಕ್ಕರೆ ಪೂರ್ತಿ ಕರಗಾದ್ಮೇಲೆ ನಾವು ಇದನ್ನು ಮಿಶ್ರಣಕ್ಕೆ ಹಾಕೋಣ. ಎಳ್ಳು ಲೋಟದಷ್ಟು ನಾವು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು 1-2 ಸ್ಪೂನಷ್ಟು ಉಪ್ಪಿಟ್ಟು ರವೆ, ಅಂಬಲಿ ಸಣ್ಣ 1-2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಗೆ ಒಂಚೂರು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಆಯಿಲು. ನೀವು ಬೇಕಂದರೆ ತಣ್ಣಗಿರೋ ಆಯಿಲ್ ಬೇಕಾದರೂ ಹಾಕೋಬೋದು, ಅಥವಾ ಈ ಥರ ಇದಾಗಿರೋ ಬಿಸಿ ಮಾಡಬೇಕಾದ್ರೂ ಆಯಿಲ್ ಹಾಕ್ಬೋದು. ಯಾವ ಥರ ಆಯಿಲ್ ಬೇಕಾದರೂ ಹಾಕ್ಕೊಬೋದು, ಏನು ಸಮಸ್ಯೆ ಇಲ್ಲ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಚಪಾತಿ ಯಾವ ಥರ ಕಲಿಸ್ತೀರೋ ಆ ಥರ ಚಪಾತಿ. ನೀವು ಬೇಕಂದರೆ ನಾನಿಲ್ಲಿ ಗೋಧಿ ಹಸಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇಲ್ಲಿ ಮೈದಾ ಹಸಿ ಹಿಟ್ಟು ಬೇಕಾದರೂ ತೊಗೋಬೋದು. ನೀರು ಒಮ್ಮೆ ಹಾಕಬೇಡಿ, ನೋಡಿಕೊಂಡು ನೀರು ಹಾಕ್ಬಿಟ್ಟು ಚಪಾತಿ ಹಸಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಅದನ್ನು ಆ ಥರ ನೀಟಾಗಿ ಇದನ್ನ ಕಲಿಸ್ಕೊಳ್ಳೋಣ. ಈ ಥರ ಇರಲಿ. 1 ಅವರ್ ಆದಮೇಲೆ ನಾವು ಇದರಲ್ಲಿ ಒಬ್ಬಟ್ಟು ಮಾಡೋಣ. ಇವಾಗ ಇದನ್ನು 1 ಅವರ್ ನಾವು ರೆಸ್ಟಿಗೆ ಇಡೋಣ. ಮೊದಲೇ ರೆಡಿ ಮಾಡ್ತಿದ್ವಲ್ಲ ಅದು ಹೂರಣ, ಈ ಥರ ಸಕ್ಕರೆನ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಂಡೆ ಈ ಥರ ಪುಡಿ ಆಗಿದೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಬಿಟ್ಟು ಮಾಮೂಲಿ ನಮಗೆ ಹೋಳಿಗೆ ಯಾವ ಥರ ಹೂರಣ ಬೇಕೋ ಅದನ್ನು ಆ ಥರ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಮಿಕ್ಕಿದೆಲ್ಲನೂ ಈ ಥರ ನನಗೆ ಯಾವಾಗ ಒಬ್ಬಟ್ಟು ಬೇಕು ನಾನು ಅವಾಗ ಮಾಡ್ಕೊಳ್ಳೋಕ್ಕೆ ಅಂತ ಈ ಥರ ಡಬ್ಬದಲ್ಲಿ ತೆಗೆದಿಟ್ಟಿದ್ದೀನಿ. ನಾನು ಇವಾಗ ಒಂದು 5 ಹೋಳಿಗೆ ಮಾಡೋದಕ್ಕೋಸ್ಕರ ಒಂದು 5 ಹೋಳಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗ ನೀರು ಹಾಕ್ಬಿಟ್ಟು ಕಲಿಸ್ತೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಸಕ್ಕರೆ ಇರುತ್ತಲ್ಲ ನೀರು ಬಿಡುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಹಾಕಿದ್ರೆ ನೀವು ಹಾಲು ಬೇಕಾದ್ರೆ ಹಾಕ್ಬಿಟ್ಟು ಕಲಿಸ್ಕೋಬೋದು. ನಾನು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಇದನ್ನು ನಾವು ಒಬ್ಬಟ್ಟಿಗೆ ಯೂಸ್ ಮಾಡ್ಬೋದು. ತವಾನ ಈ ಥರ ಬಿಸಿ ಮಾಡೋಕೆ ಇಟ್ಬಿಟ್ಟು ಹಾಕೋಣ. ಒಂದು ಇದರಲ್ಲಿ ಆಯಿಲ್ ತೊಗೊಂಡು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿರೋಣ. ಯಾವ ಥರ ನಮ್ಮ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ, ನೋಡಿದ್ರೆ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಒಬ್ಬಟ್ಟು.
ನೀವು ಕೂಡ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಫುಲ್ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎರಡು ಕಡೆ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು